ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ, ಆದರೆ ಬದಲಾಗ್ತಾ ಇರುವಂತಹ ನಮ್ಮ ಜೀವನ ಶೈಲಿಯಿಂದಾಗಿ ಸಾಕಷ್ಟು ಆರೋಗ್ಯದ ಸಮಸ್ಯೆಗಳು ಏರಿಕೆ ಆಗ್ತಾ ಇದೆ. ಅದರಲ್ಲಿಯೂ ಪ್ರಮುಖವಾಗಿ ಅಸ್ತಮಾ ಆ್ಯಂಡ್ ಅಲರ್ಜಿ ಎಲ್ಲರನ್ನ ಕಾಡ್ತಾ ಇದೆ. ಹಾಗಾದರೆ ಈ ಅಸ್ತಮಾ ಆ್ಯಂಡ್ ಅಲರ್ಜಿ ಅಂದರೆ ಏನು ಅಂತ ಹೇಳಿ ಚರ್ಚೆಯನ್ನು ಮಾಡೋದಕ್ಕೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಗಣೇಶ್ ಇದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಕೆ ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಅಸ್ತಮಾ ಆ್ಯಂಡ್ ಅಲರ್ಜಿ ಅನ್ನೋದು ಎಲ್ಲರನ್ನ ಕೂಡ ಕಾಡ್ತಾ ಇದೆ, ಒಂದು ರೀತಿ ಸರ್ವೇ ಸಾಮಾನ್ಯವಾಗಿ ಹೋಗಿದೆ. ಹಾಗಾಗಿ ಮೊದಲನೇದಾಗಿ ನಾವು ಅಸ್ತಮಾದ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ, ಅಸ್ತಮಾ ಅಂದರೆ ಏನು, ಅಸ್ತಮಾ ಯಾಕೆ ಉಂಟಾಗತ್ತೆ? ಇವಾಗ ಅಸ್ತಮಾ ಅಂತ ಹೇಳಿದ್ರೆ ಎಲ್ಲರಲ್ಲಿ ಏನಿರುತ್ತೆ ಅಂದರೆ ವೀಸಿಂಗ್ ಬಂದ ತಕ್ಷಣ ಅಸ್ತಮಾ ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡ್ಕೊಂಡ್ಬಿಡ್ತೀರಾ ನೀವು. ಫಸ್ಟು ಅಸ್ತಮಾ ಅಂತ ಹೇಳಿದ್ರೆ ಇಟ್ ಈಸ್ ಅನ್ ಏರ್ವೇ ಡಿಸಾರ್ಡರ್. ಸೊ ಇವಾಗ ಏರ್ವೇ ಡಿಸಾರ್ಡರ್ ಅಥವಾ ಏರ್ವೇ ಪ್ಯಾಸೇಜ್ ಡಿಸಾರ್ಡರ್ ಅಂತ ಹೇಳಿದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಸೊ ನೀವು ಮೂಗಲ್ಲಿ ಉಸಿರಾಡ್ತೀರಾ, ಬಾಯಲ್ಲಿ ಉಸಿರಾಡ್ತೀರಾ, ಈವನ್ ಕಿವಿಯಲ್ಲೂ ಕೂಡ ಉಸಿರು ಹೋಗ್ತಾ ಇರುತ್ತೆ. ಸೊ ಮಾತಾಡ್ತಾ ಇದ್ದೀರಾ, ಓಡಾಡ್ತಾ ಇದ್ದೀರಾ, ಎಲ್ಲ ಚಟುವಟಿಕೆಗಳಲ್ಲೂ ಉಸಿರಾಡ್ತಾನೆ ಇರ್ತೀರಾ ನೀವು. ಸೊ ನಿಮ್ಮ ಲಂಗ್ ಫಂಕ್ಷನ್ನು ನಡೀತಾನೆ ಇರುತ್ತೆ, ಒತ್ತುತ್ತೆ, ಅಗಲ ಆಗುತ್ತೆ. ಎಸ್, ಅದ್ರ ಕೆಲಸ ನಡೀತಾ ಇದ್ದಾಗ ಇಲ್ಲಿ ಏನಾಗ್ತಾ ಇದೆ ಅಂದರೆ, ನೀವು ಮೂಗಲ್ಲಿ ಉಸಿರಾಡಿರೋದು ಉಸಿರು ಏನಾಗುತ್ತೆ, ನಿಮ್ಮ ಟ್ರ್ಯಾಕಿಯಾದಲ್ಲಿ ಬ್ರಾಂಕಿಯಾಗೆ ಹೋಗುತ್ತೆ, ಬ್ರಾಂಕಿಯೋಲ್ಸ್ಗೆ ಹೋಗುತ್ತೆ, ಬ್ರಾಂಕೈಸ್ಗೆ ಹೋಗುತ್ತೆ, ಆಮೇಲಿಂದ ಏರ್ ಸ್ಯಾಕಿಗೆ ಹೋಗುತ್ತೆ. ಸೊ ಒಂದೊಂದು ಪ್ಯಾಸೇಜ್ನು ಇದು ಪಾಸ್ ಮಾಡ್ಕೊಂಡು ಹೋಗಬೇಕು. ಇವಾಗ ನಾನಿಲ್ಲಿ ಮೊದಲನೇದಾಗಿ ಏರ್ವೇ ಡಿಸಾರ್ಡರ್ ಅಂತ ಅಂದೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಈ ಪ್ಯಾಸೇಜ್ಗಳಲ್ಲಿ ಕಟ್ಕೊಂಡಾಗ ಇವಾಗ ಏನು ಕಟ್ಕೊಳುತ್ತೆ, ಯಾಕೆ ಕಟ್ಕೊಳುತ್ತೆ ಅನ್ನೋದು ಮಾತನ್ನು ತೊಗೊಳೋಣಂತೆ. ಸೊ ಅದು ಕ್ಲೋಷರ್ ಆದಾಗ ಅಥವಾ ಅದು ನ್ಯಾರೋಯಿಂಗ್ ಅಂತ ಹೇಳ್ತೀವಿ ನಾವು. ಸೊ ನ್ಯಾರೋಯಿಂಗ್ ಆದಾಗ ಏನಾಗುತ್ತೆ, ಈ ಗಾಳಿ ಓಡಾಟಕ್ಕೆ ಕಷ್ಟ ಆಗುತ್ತೆ. ಆ ಗಾಳಿ ಓಡಾಟ ಆಗೋದು ಕಷ್ಟ ಆದಾಗ ಹಿಂಗೆ ಅಂತ ಹೇಳಿದ್ರೆ, ಈ ಸಣ್ಣ ಪ್ಯಾಸೇಜಲ್ಲಿ ನೀವು ಬೆರಳಿಟ್ಟು ವಿಸಿಲ್ ಹೊಡಿತೀರ, ಏರ್ ಪಾಸಸ್ ದ ಸ್ಮಾಲ್ ಪ್ಯಾಸೇಜ್, ಆವಾಗೊಂದು ಸೌಂಡ್ ಬರುತ್ತೆ. ಅದೇ ಥರನೇ ನಮ್ಮ ದೇಹದ ಒಳಗಡೆ ಶ್ವಾಸಕೋಶದಲ್ಲಿ ಗಾಳಿಯು ಸಣ್ಣದಾದ ಒಂದು ಪ್ಯಾಸೇಜಲ್ಲಿ ಓಡಾಡಿದ್ರೆ ನಿಮ್ಗೊಂದು ಸೌಂಡ್ ಕೇಳುತ್ತೆ. ಸೊ ದಿಸ್ ಇಸ್ ವೀಸಿಂಗ್ ಅಂತ ಹೇಳ್ತೀವಿ ನಾವು. ಬಟ್ ಅದನ್ನು ಟೋಟಲಾಗಿ ಅಸ್ತಮಾ ಅಂತ ಹೇಳೋದು ತಪ್ಪಾಗುತ್ತೆ. ದಟ್ ಈಸ್ ಒನ್ ಆಫ್ ದಿ ಸಿಂಪ್ಟಮ್ಸ್ ಆಫ್ ಅಸ್ತಮಾ ಅಂತ ಹೇಳ್ತೀವಿ. ಸೊ ಈ ಬ್ರಾಂಕಿಯೋಲ್ಜು, ಈ ಬ್ರಾಂಕೈಗಳು ನ್ಯಾರೋ ಆದಾಗ, ಟ್ರ್ಯಾಕಿಯಾಗಿಂದ ನ್ಯಾರೋ ಆದಾಗ ಏನಾಗುತ್ತೆ, ಈ ಗಾಳಿಯ ಓಡಾಟ ಕಷ್ಟ ಆದಾಗ ನಿಮ್ಮಲ್ಲೊಂದು ಸ್ಟ್ರೈನ್ ಆಗುತ್ತೆ. ಸೊ ದಟ್ ಇಸ್ ದ ಫಸ್ಟ್ ಫೆಲ್ಟ್ ಸ್ಟ್ರೈನ್. ಸೆಕೆಂಡ್ ಥಿಂಗ್, ಆಕ್ಸಿಜನ್ ನಿಮ್ಮಲ್ಲಿ ಸ್ಯಾಚುರೇಷನ್ ಲೆವೆಲ್ಗಳು ಕಡಿಮೆ ಆಗುತ್ತೆ, ನಿಮಗೆ ಬ್ರೀದಿಂಗ್ ಡಿಫಿಕಲ್ಟೀಸ್ ಆಗುತ್ತೆ, ಬ್ರೆತ್ಲೆಸ್ನೆಸ್ಗಳ ಸಿಂಪ್ಟಮ್ಗಳನ್ನು ನೀವು ತೊಗೊಳ್ತಾ ಹೋಗ್ತೀರಾ. ಸೊ ಆ ಗ್ರೂಪ್ ಕಲೆಕ್ಟಿವ್ ಆಗಿ ನೀವು ಸಫರ್ ಆಗ್ತಾ ಇದ್ದಾಗ ನಾವು ಇದನ್ನು ಅಸ್ತಮಾ ಅಂತ ಹೇಳ್ತೀವಿ. ಸೊ ಸಿಂಪಲ್ ಇಟ್ ಇಸ್ ಅನ್ ಏರ್ವೇ ಡಿಸಾರ್ಡರ್. ಸೊ ಇದು ಯಾಕೆ ಆಗಬೇಕು, ಅದು ಒಂದು ಪ್ರಶ್ನೆ ತೊಗೊಳ್ತೀರಾ ನೀವಿಲ್ಲಿ. ಸೊ ನಿಮ್ಮಲ್ಲಿ ಸಡನ್ನಾಗಿ ಏನಾಗುತ್ತೆ, ಕೋಲ್ಡ್ ಆಗುತ್ತೆ, ನೀವು ಟ್ರೀಟ್ಮೆಂಟ್ ಮಾಡದೇ ಇರಲಿ, ಅದೇನಾಗುತ್ತೆ ಕಟ್ಕೊಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೇಸಲ್ ಡ್ರಾಪಿಂಗ್ಗಳು ಬರುತ್ತೆ. ಸೊ ದ್ಯಾಟ್ ಸ್ಟಾರ್ಟ್ಸ್ ಕಲೆಕ್ಟಿಂಗ್ ಓವರ್ ದಿ ಟ್ರ್ಯಾಕಿಯಾ. ಸ್ಲೋ ಆಗಿ ಅದು ಸ್ಲಿಪ್ ಆಗ್ತಾ ಬರುತ್ತೆ. ದೆರ್ ಇಸ್ ಅನ್ ಅಲರ್ಜೆಂಟ್ ವಿಚ್ ಗಿವ್ಸ್ ಅನ್ ಡಿಫಿಕಲ್ಟಿ, ನಿಮ್ಮ ಏರ್ವೇ ಪ್ಯಾಸೇಜ್ ಒಂದು ಡಿಫಿಕಲ್ಟಿನ ಕ್ರಿಯೇಟ್ ಮಾಡುತ್ತೆ, ಅಥವಾ ಒಂದು ಡಿಸ್ಟರ್ಬೆನ್ಸನ್ನ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಏನೋ ಸಮಸ್ಯೆ ಇದೆ ಅಂತ ಹೇಳಿದಾಗ ನಿಮ್ಮ ಒಂದು ಬಾಡಿ ಏನಾಗುತ್ತೆ ರೆಸ್ಪಾಂಡ್ ಆಗಿ ಅಲ್ಲಿಗೊಂದು ಸೆಕ್ರೀಷನ್ನ ಕೊಡುತ್ತೆ. ಆ ಸೆಕ್ರೀಷನ್ನ ಕೊಡ್ತಾ ಹೋದಾಗ ಏನಾಗುತ್ತೆ, ಅದು ಅಲ್ಲಿ ತುಂಬ್ತಾ ಹೋದಾಗ ಜಾಸ್ತಿ ಸೆಕ್ರೀಟ್ ಆಗ್ತಾ ಹೋಗುತ್ತೆ. ವೇರ್ ದರ್ ಇಸ್ ಅ ಹೀಲಿಂಗ್ ಪ್ರೋಸೆಸ್ ಲೇಟ್ ಆದಾಗ ಜಾಸ್ತಿ ಸೆಕ್ರೀಟ್ ಆಗ್ತಾ ಹೋದಾಗ ನ್ಯಾರೋಯಿಂಗ್ ಆಗ್ತಾ ಹೋಗುತ್ತೆ. ಸೊ ಕೋಲ್ಡ್ ಆಯಿತು, ಗಂಟ್ಲು ನೋಸ್ ಬ್ಲಾಕ್ ಆಯಿತು, ಗಂಟ್ಲಲ್ಲಿ ಇರಿಟೇಷನ್ ಆಯಿತು, ಲೈಟಾಗಿ ಒಂದು ಡ್ರೈ ಕಾಫ್ ಆಯಿತು, ಮತ್ತು ಕಫ ನೀರು ಥರ ಕಫನ ಅಥವಾ ಲೋಳೆ ಥರ ಕಫ ಉಗಿತಾ ಇದ್ದೀರಾ, ಅದಾದಮೇಲೆ ಗಟ್ಟಿ ಒಳ್ಳೆ ಬಬಲ್ ಗಮ್ ಥರ ಉಗಿತಾ ಇದ್ದೀರಾ, ಮೊಸರು ಥರ ಕಫ ಬರ್ತಾ ಇದೆ ಅಂತ ಹೇಳ್ತೀರಾ. ಕಫದ ಕಲರು ಕೂಡ ಚೇಂಜ್ ಆಗ್ತಾ ಇದೆ. ವೈಟ್ ಇತ್ತು, ಯೆಲ್ಲೋ ಆಯಿತು, ಗ್ರೀನ್ ಆಯಿತು, ಗ್ರೀನ್ ಜೊತೆಲಿ ಕಪ್ಪು ಕಣಗಳು ಅಥವಾ ಕೆಂಪು ಕಣಗಳು ಸೇರ್ಕೊಳ್ತಾ ಬಂತು. ಇದು ಎಲ್ಲನೂ ಗ್ರೂಪಾಗಿ ನೀವು ತಗೊಳ್ತಾ ಹೋಗ್ತೀರಾ. ಸೊ ದಿಸ್ ಇಸ್ ದ ಪ್ರೋಸೆಸ್. ನಿಮ್ಮಲ್ಲಿ ಏನೋ ಒಂದು ಸೇರಿಕೊಂಡಿದೆ, ಅದಕ್ಕೋಸ್ಕರ ನಿಮ್ಮ ಲಂಗು ಅದಕ್ಕೆ ರೆಸ್ಪಾಂಡ್ ಆಗ್ತಾ ಇದೆ ಅಂತ ಹೇಳಿದಾಗ ಈ ಥರ ನ್ಯಾರೋಯಿಂಗ್ ಆಗಿ ದ ಡಿಸ್ಟ್ರೆಸ್ ವಾಟ್ ಇಸ್ ಫೆಲ್ಟ್ ಇನ್ ಯು ಬಿಕಾಸ್ ಆಫ್ ದಿ ನ್ಯಾರೋಯಿಂಗ್ ಇಸ್ ಕಾಲ್ಡ್ ಆಸ್ ಅಸ್ತಮಾ. ಓಕೆ ಡಾಕ್ಟರ್, ಇನ್ನು ಅಸ್ತಮಾ ಅಂತ ಹೇಳಿದರೆ ಏನು ಅಂತ ತಿಳಿಸ್ಕೊಟ್ಟಿದ್ದೀರಾ. ಅಸ್ತಮಕ್ಕೆ ಇರುವಂತಹ ಗುಣಲಕ್ಷಣಗಳ ಬಗ್ಗೆ, ಸಿಂಪ್ಟಮ್ಸ್ಗಳ ಬಗ್ಗೆ ಹೇಳೋದಾದರೆ? ಇವಾಗ ನಾನು ಅಕರೆನ್ಸ್ ಆಫ್ ಅಸ್ತಮಾನ ನಿಮಗೆ ಇದರಲ್ಲೇ ತಿಳಿಸಿದೆ. ಸೊ ಎಗೇನ್ ರಿಪೀಟ್ ಮಾಡಲಿ. ಸೊ ಕೋಲ್ಡ್ ಅಂತ ಹೇಳ್ಬಿಟ್ಟು ನೀವು ಸ್ಟಾರ್ಟ್ ಮಾಡ್ಬೋದು. ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ಯು ಆರ್ ಔಟ್ ಆಫ್ ಕೋಲ್ಡ್, ಯು ಆರ್ ಎಟ್ ಸೇಫ್ ಲೆವೆಲ್ಸ್. ಬಟ್ ನೆಗ್ಲೆಕ್ಟ್ ಮಾಡಿದ ತಕ್ಷಣ
ಥ್ರೋಟ್ ಇರಿಟೇಷನ್, ಎಲ್ಲೋ ಸೋರ್ ಥ್ರೋಟ್ ಆಯಿತು, ದಟ್ ಫ್ಯಾರಿಂಜೈಟಿಸ್ ಅಂತ ಹೇಳ್ತೀವಿ. ಸ್ವಲ್ಪ ಮುಂದಕ್ಕೆ ಹೋಯಿತು, ಲ್ಯಾರಿಂಜೈಟಿಸ್ ಆಯಿತು, ಅಲ್ಲಿಂದ ಕೆಳಗಡೆಗೆ ಏನಾಯಿತು, ಸ್ಲಿಪ್ ಆಯಿತು. ಇಟ್ ಸ್ಟಾರ್ಟ್ಸ್ ವಿತ್ ಯೋರ್ ಲಂಗ್ ಸ್ಟ್ರಕ್ಚರ್. ಟ್ರ್ಯಾಕಿಯಲ್ ಇರಿಟೇಷನ್ಸ್, ಸೊ ಬ್ರಾಂಕಿಯಲ್ ಏರ್ ಸ್ಯಾಕ್ವರ್ಗೂ ಹೋಯಿತು, ಕಲೆಕ್ಷನ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಇಲ್ಲಿ ಸಿಂಪ್ಟಮ್ಸ್ ಏನು ಕೊಡುತ್ತೆ ಇದು? ಸೊ ಕೋಲ್ಡ್ ಆದರೆ ಮೂಗು ಸೋರುತ್ತೆ, ಮೂಗು ಸುರಿಯುತ್ತೆ, ಕಟ್ಕೊಂಡು ಕಫ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ದರ್ ಇಸ್ ಅ ಕಾಫ್. ಇವಾಗ ಇಲ್ಲಿ ಕೆಮ್ಮು ಯಾವ ಥರ ಇದೆ, ಎಲ್ಲೋ ಒಂಥರ ನೀರು ಒತ್ತದಾಗೆ ಒಂದು ಥರ ಕಾಫ್ ಇದ್ದಾಗ ಯು ಶುಡ್ ಅಂಡರ್ಸ್ಟ್ಯಾಂಡ್ ಕಲೆಕ್ಷನ್ ಆಗ್ತಾ ಇದೆ. ಎಲ್ಲೋ ಕೆಮ್ಮೋದಕ್ಕೆ ಕಷ್ಟ ಆಗ್ತಾ ಇದೆ, ಸ್ಟ್ರೈನ್ ಆಗ್ತಾ ಇದೆ, ಈ ಮನುಷ್ಯ ಕಷ್ಟಪಡ್ತಾ ಇದ್ದಾನೆ. ಬಂದು ಹೇಳ್ತಾರೆ ಡಾಕ್ಟರ್ ನಂಗೆ ಕೆಮ್ಮಕ್ಕೆ ಆಗಲ್ಲ, ಕೆಮ್ಮು ಬರ್ತಾ ಇರುತ್ತೆ, ಕೆಮ್ಮಕ್ಕಾಗಲ್ಲ, ಸುಸ್ತಾಗ್ಬಿಡ್ತೀನಿ, ಬೆವ್ರು ಬಂದುಬಿಡುತ್ತೆ, ನಿಂತೋಗ್ಬಿಡ್ತೀನೇನೋ ಅಂತ ಭಯ ಆಗುತ್ತೆ ಅಂತ ಹೇಳಿದಾಗ ಎಸ್ ಅರ್ಥ ಮಾಡ್ಕೊಳ್ಳಿ, ಕಲೆಕ್ಷನ್ಸ್ ಆಗ್ತಾ ಇದೆ. ಇದರ ಜೊತೆಯಲ್ಲಿ ಅಸೋಸಿಯೇಟಿವ್ ಆಗಿ ಜ್ವರ ಬರ್ತಾ ಇದೆ. ಡಾಕ್ಟರ್ 10-20 ಸತಿ ಕೆಮ್ಮಿಡ್ತೀನಿ, ಮೈಯೆಲ್ಲ ಬಿಸಿ ಆಗುತ್ತೆ, ಜ್ವರ ಬರ್ತಾ ಇದೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಲಂಗ್ ಏನಿದೆ ಸ್ಟ್ರಕ್ಚರ್ ಹಸ್ ಗಾಟ್ ಇನ್ಫೆಕ್ಟೆಡ್ ಆಗಿದೆ. ಅಸೋಸಿಯೇಟಿವ್ ವಿತ್ ಪೇಯ್ನ್, ಕಾಫ್ ವಿತ್ ಲಿಟಲ್ ಆರ್ ವೆರಿ ಲೆಸ್ ಫ್ಲೆಮ್ ಬಂದು ಅಲ್ಲಿ ನಿಮಗೆ ಜ್ವರ ಬರ್ತಾ ಇದೆ ಅಂದರೆ ದಿ ಇನ್ಫ್ಲಮೇಷನ್ ಈಸ್ ಅರೌಂಡ್ ದಿ ಲಂಗ್, ಎಲ್ಲೋ ಜಾಸ್ತಿ ಇದಾಗ್ತಾಯಿದೆ, ಯಾವುದೋ ಒಂದು ಲೋಬಲ್ ಎಫೆಕ್ಟ್ ಆಗ್ತಾ ಇದೆ, ಅಥವಾ ನಿಮೋನಿಕ್ ಕಂಡೀಷನ್ಸ್ಗೆ ಲೀಡ್ ಆಗ್ತಾ ಇದೆ ಅಂತೇಳಿ ಅರ್ಥ ಬರುತ್ತೆ. ದರ್ ಇಸ್ ಅಸೋಸಿಯೇಟಿವ್ ಆಫ್ ಫೀವರ್. ಈಗ ತುಂಬ ನ್ಯಾರೋ ಆಗಿಬಿಟ್ಟಿದೆ ಏರ್ವೇ ಪ್ಯಾಸೇಜ್ ಅಂತ ಹೇಳಿದ್ರೆ ದರ್ ಇಸ್ ಅ ಕಾಫ್ ಸ್ಟ್ರಕ್ಚರ್ ವಿಚ್ ಲೀಡ್ಸ್ ಟು ವೀಸಿಂಗ್. ವೀಸಿಂಗ್ ಅಂದರೆ ಏನರ್ಥ ಅಂದರೆ ಒಂದು ಇಂಪಾದ ಒಳ್ಳೆ ಪಿಯಾನೋ ನುಡಿಸ್ತಾ ಇರೋ ಥರ ಎಲ್ಲಾದರೂ ಇಂಪಾಗಿಲ್ಲೋ ಕೇಳ್ತಾ ಇದೆ ಅಂದರೆ ದಿಸ್ ಇಸ್ ವೀಸ್. ಯಾರೋ ಪಕ್ಕದಲ್ಲಿ ಮಲ್ಕೊಂಡಿದ್ದಾರೆ, ಎಲ್ಲೋ ದೂರದಲ್ಲಿ ಮಲ್ಕೊಂಡಿದ್ದಾರೆ, ಎಲ್ಲೋ ಪಿಯಾನೋ ಸೌಂಡ್ ಬರ್ತಾ ಇದೆ ಅಂದರೆ ಇಟ್ ಇಸ್ ಕಾಲ್ಡ್ ಆಸ್ ವೀಸ್. ಅದೇ ಡಿಸ್ಟರ್ಬಿಂಗ್, ನೀವು ಮಲಗಿದ್ದೀರಾ, ನಿಮ್ಮನ್ನು ಎದ್ದೇಳಿಸ್ತಾ ಇದೆ, ಅವ್ರ ಕೆಮ್ಮು, ಅವರ ಒಂದು ಬ್ರೀದಿಂಗ್ ಪ್ಯಾಟರ್ನ್ ಅಂತ ಹೇಳಿದ್ರೆ ದಟ್ ಇಸ್ ರಾಂಗ್ ಕೈ. ದರ್ ಇಸ್ ಅ ಡಿಸ್ಟರ್ಬ್ಡ್ ಪ್ಯಾಟರ್ನ್ ಆಫ್ ವೀಸ್ ಇಸ್ ಕಾಲ್ಡ್ ಆಸ್ ರಾಂಗ್ ಕೈ. ತೀರಾ ಕಫ ಬಂದು ದರ್ ಇಸ್ ಅ ಬ್ಯಾಡ್ ಓಡರ್, ದಿ ಫ್ಲೆಮ್ ಒಂಥರ ಏನೋ ಒಂಥರ ಅದು ವಾಸನೆ ಬರ್ತಾ ಇದೆ, ದುರ್ವಾಸನೆ ತರ್ತಾ ಇದೆ ಅಂತ ಹೇಳಿದಾಗ ದ ಇನ್ಫೆಕ್ಷನ್ ಲೆವೆಲ್ ಇಸ್ ಮೋರ್ ಆ್ಯಂಡ್ ಕಲರ್ ಚೇಂಜಸ್. ಸೊ ಫ್ರಾತಿಯಿಂದ ಸ್ವಲ್ಪ ವೈಟ್ ಆಯಿತು, ವೈಟಿಂದ ಎಲ್ಲೋ ಆಯಿತು, ಎಲ್ಲೋಯಿಂದ ಗ್ರೀನ್ ಆಯಿತು. ಇದು ಕಫದ ಒಂದು ಪ್ಯಾಟರ್ನ್. ಗ್ರೀನ್ ಆಯಿತು, ಗ್ರೀನ್ ಆದ ನಂತರ ಅದ್ರ ಜೊತೆಲಿ ಕಪ್ಪು ಕಪ್ಪು ಕಣಗಳು ಸೇರ್ತು ಅಥವಾ ರಕ್ತದ ಕಣಗಳ ಥರ ನಿಮಗೆ ಕಾಣಿಸ್ತಾ ಇದೆ ಅಂದರೆ ಸೊ ಇನ್ಫೆಕ್ಷನ್ ಇಸ್ ಲೀಡಿಂಗ್ ಬ್ಯಾಡ್, ಪ್ರೋಗ್ನೋಸಿಸ್ ಇಸ್ ಬ್ಯಾಡ್ ಅಂತ ಅರ್ಥ. ಸೊ ದೀಸ್ ಆರ್ ದಿ ಸಿಂಪ್ಟಮ್ಸ್ ವಿತ್ ಅಸ್ತಮಾ. ಆ್ಯಂಡ್ ಪ್ಲಸ್ ಡಿಫಿಕಲ್ಟಿ ಆಗುತ್ತೆ, ಬ್ರೆತ್ಲೆಸ್ ಆಗುತ್ತೆ, ಮೈಲ್ಡ್ ಸ್ವೆಟ್ ಆಗುತ್ತೆ, ಗ್ಯಾಸ್ಪಿಂಗ್ ಆಗುತ್ತೆ, ಬಾಯಿ ತೆಕ್ಕೊಂಡು ಉಸಿರಾಡೋವಂಥ ಸಿಚುವೇಶನ್ಗೂ ಬರ್ತೀರಾ. ಸೊ ದೀಸ್ ಆರ್ ಆಲ್ ಗ್ರೂಪ್ ಆಫ್ ಸಿಂಪ್ಟಮ್ಸ್ ವೇರ್ ಅಸ್ತಮಾದಲ್ಲಿ ನೀವು ನೋಡ್ತೀರಾ ಅಂತ ಅರ್ಥ ಇದೆ. ಓಕೆ ಡಾಕ್ಟರ್. ಎಸ್ ವೀಕ್ಷಕರೇ, ನೀವು ಕೂಡ ನೋಡ್ತಾ ಇದ್ದೀರಾ, ನಿಮ್ಮಲ್ಲೂ ಅಸ್ತಮಾ ಆ್ಯಂಡ್ ಅಲರ್ಜಿ ಸಮಸ್ಯೆ ಕಾಡ್ತಾ ಇದ್ರೆ ನಮ್ಮ ಒಂದು ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂತಹ ಈ ನಂಬರ್ಗೆ ನೀವು ಕರೆ ಮಾಡ್ಬೋದು, ಡಾಕ್ಟರ್ ಜೊತೆಗೆ ಮಾತನಾಡ್ಬೋದು, ಹಾಗೂ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರವನ್ನು ಪಡೆದುಕೊಳ್ಬಹುದು. ಎಸ್ ಡಾಕ್ಟರ್, ಹೇಳ್ತಾ ಇದ್ರಿ ನೀವು ಅಸ್ತಮಾದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಅಲರ್ಜಿ ಅಂತ ನೋಡೋದಾದ್ರೆ ಈ ಅಲರ್ಜಿ ಅಂದರೆ ಏನು, ಯಾಕೆ ಹೆಚ್ಚಾಗಿ ಅಲರ್ಜಿ ಉಂಟಾಗತ್ತೆ ಅಂತ? ಫಸ್ಟು ಎಲರ್ಜಿ ಅನ್ನೋದ್ರಂದರೆ ಏನು ಅಂತ ತಿಳ್ಕೊಂಡ್ಬಿಡೋಣ. ಓಕೆ. ಸೊ ಎಲರ್ಜಿ ಅಂತ ಹೇಳಿದ್ರೆ ಎಲ್ಲರೂ ಏನಾಗುತ್ತೆ ಅಂದರೆ ಗ್ರೂಪ್ ಆಫ್ ಸಿಂಪ್ಟಮ್ಸು ನಿಮ್ಮಲ್ಲಿ ಹೊರಗಡೆ ಬಂದರೆ ನೀವು ಎಲರ್ಜಿ ಅಂತ ಹೇಳ್ತೀರ. ಬಟ್ ವಾಟ್ ಎಕ್ಸಾಕ್ಟ್ಲಿ ಇಸ್ ಎಲರ್ಜಿ, ವಾಟ್ ಇಸ್ ಹ್ಯಾಪನಿಂಗ್ ವಿತ್ ಎಲರ್ಜಿ? ಸೊ ಫಿಸಿಯಾಲಜಿ ಅಂತ ಹೇಳ್ತೀವಿ, ಅಂಡರ್ಸ್ಟ್ಯಾಂಡಿಂಗ್ ದಿ ಎಲರ್ಜಿ ಪ್ಯಾಟರ್ನ್. ಸೊ ಫಾರ್ ಎಕ್ಸಾಂಪಲ್, ಎಲ್ಲೋ ಯಾರೋ ಅವ್ರ ಪ್ರಕಾರ ಒಳ್ಳೆ ಪರ್ಫ್ಯೂಮ್ ಹಾಕೊಂಡ್ಬಂದಿದ್ದಾರೆ, ನಿಮಗಿಲ್ಲಿ ಸ್ಟಾರ್ಟ್ ಆಗುತ್ತೆ ಸ್ನೀಸಿಂಗ್. ಆಮೇಲಿಂದ ಏನಾಗುತ್ತೆ, ಮೂಗಲ್ಲಿ ಡಿಸ್ಟರ್ಬೆನ್ಸ್ ಸ್ಟಾರ್ಟ್ ಆಗುತ್ತೆ, ಮೂಗು ಸುರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಉರಿ ಬರುತ್ತೆ, ಕಣ್ಣು ಮುಖ ಎಲ್ಲ ಕೆರ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀರಾ ನೀವು, ನೋಸ್ ಬ್ಲಾಕ್ ಆಗುತ್ತೆ, ಬಾಯಲ್ಲಿ ಏನೋ ಒಂಥರ ನಿಮಗೆ ಇದು ಏನೋ ನೇಸಲ್ ಡ್ರಾಪಿಂಗ್ ಫೀಲ್ ಆಗ್ತಾರೆ, ಮ್ಯೂಕಸ್ ಡ್ರಾಪಿಂಗ್ ಆಗ್ತಾರೆ. ದೀಸ್ ಆರ್ ಆಲ್ ದ ಸಿಂಪ್ಟಮ್ಸ್ ಆಫ್ ಇಟ್. ವೈ? ಆತ ಒಳ್ಳೆ ಪರ್ಫ್ಯೂಮ್ ತೊಗೊಂಡು ಆತ ಒಳ್ಳೆ ಪರ್ಫ್ಯೂಮ್ ಹಾಕಿದ್ರೆ ನಿಮಗೆ ಯಾಕೆ ಇದಾಗಬೇಕು? ಅರ್ಥ ಏನು ಅಂದರೆ ಯುವರ್ ಬಾಡಿ ಈಸ್ ಅಡ್ವರ್ಸ್ಲಿ ರೆಸ್ಪಾಂಡಿಂಗ್ ಟು ದಟ್ ಪರ್ಫ್ಯೂಮ್. ಸೊ ದಟ್ ಈಸ್ ಅನ್ ಅಲರ್ಜೆಂಟ್ ಟು ಯು ಆ್ಯಂಡ್ ಯುವರ್ ಬಾಡಿ ಈಸ್ ಪರ್ಫಾರ್ಮಿಂಗ್ ದಿ ರಿವರ್ಸ್ ಆರ್ಡರ್. ಖುಷಿಯಾಗಿ ಅಯ್ಯೋ ನಿನ್ನ ಪರ್ಫ್ಯೂಮ್ ಚೆನ್ನಾಗಿದೆ ಅಥವಾ ನಿನ್ನ ಡಿಯೋಸ್ ಚೆನ್ನಾಗಿದೆ ಅಂತ ಹೇಳೋ ಬದಲಿಗೆ ಯಾಕಪ್ಪ ಹಾಕ್ಕೊಂಬರ್ತೀಯ ನೀನು, ಇದರಿಂದ ನನಗೆ ಕೋಲ್ಡ್ ಆಯಿತು, ತಲೆನೋವು ಬಂತು, ಕೆಮ್ಮು ಬಂತು ಅಂತ ಹೇಳಿ ನೀವು ಸಿಂಪ್ಟಮ್ನ ಎತ್ತಾಕ್ತೀರಾ. ಸೊ ಇಟ್ ಶೋಸ್ ದಟ್ ಯು ಆರ್ ಅಲರ್ಜೆಂಟ್ ಟು ದಟ್ ಎಲರ್ಜಿ ಟು ದಟ್ ಅಲರ್ಜೆಂಟ್. ಸೊ ದಟ್ ಪರ್ಫ್ಯೂಮ್ ಫ್ರೇಗ್ರೆನ್ಸ್ ಇಸ್ ದಟ್ ಅಲರ್ಜೆಂಟ್ ಟು ಯು. ಸೊ ಇಲ್ಲಿ ಬಾಡಿ ಏನಾಗ್ತಾ ಇದೆ ಇಲ್ಲಿ, ವೈ ಇಸ್ ದಟ್ ಹ್ಯಾಪನಿಂಗ್ ವಿತ್ ಯು? ಸೊ ಆ ಫ್ರೇಗ್ರೆನ್ಸ್ ನಿಮಗೆ ಬಂದ ತಕ್ಷಣ ಏನಾಗುತ್ತೆ, ನಿಮ್ಮ ಮ್ಯೂಕಸ್ ಮೆಂಬ್ರೇನ್ಸು ಇರಿಟೇಟ್ ಆಗುತ್ತೆ, ದಟ್ ಗೆಟ್ ಸ್ಟಿಮ್ಯುಲೇಟೆಡ್ ಟು ಸೆಕ್ರೀಟ್. ಏನೋ ಆಗಿಬಿಟ್ಟಿದೆ, ನಾನು ಪ್ರೊಟೆಕ್ಟ್ ಮಾಡಬೇಕು ಅಂತಟ್ಟು ಅಲ್ಲಿ ಇರೋ ಸೋಲ್ಜರ್ಸ್ನೆಲ್ಲ ಕಳಿಸ್ಬಿಡ್ತಾರೆ, ಬಾರ್ಡ್ರಿಗೆ ಬಂದುಬಿಡ್ತಾರೆ, ಎಲ್ಲ ಕಟ್ಕೊಂಡ್ಬಿಡ್ತಾರೆ ಅಲ್ಲಿ. ಸೊ ಇಲ್ಲಿ ಏನಾಯಿತು, ನಿಮಗೆ ಮೂಗು ಇರಿಟೇಷನ್ ಸ್ಟಾರ್ಟ್ ಆಯಿತು, ಸೋರಕ್ಕೆ ಸ್ಟಾರ್ಟ್ ಆಯಿತು, ಕಟ್ಟೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಆಸ್ ಎಲರ್ಜಿ. ಇದು ಬರೀ ರೆಸ್ಪಿರೇಟರಿ ಒಂದೇ ಅಲ್ಲ, ಸ್ಕಿನ್ನಲ್ಲೂ ಕೂಡ ಆಗುತ್ತೆ. ನೀವು ತಿಂದಿರೋ ಊಟ ತಿಂಡಿಯಲ್ಲೂ ಕೂಡ ನಿಮ್ಮ ಅಬ್ಡಮನ್, ನಿಮ್ಮ ಗಟ್ ಎಲರ್ಜೆಂಟ್ ರೆಸ್ಪಾನ್ಸ್ಗಳನ್ನು ಕೊಡುತ್ತೆ, ನಿಮ್ಮ ಸ್ಕಿನ್ ಇರಿಟೇಷನ್ಗಳನ್ನು ಕೊಡುತ್ತೆ. ಆ್ಯಂಡ್ ಸರ್ಟನ್ ಟೈಪ್ಸ್ ಆಫ್ ರೆಸ್ಪಿರೇಟರಿ ಎಲರ್ಜೆಂಟ್ಸು ಅಥವಾ ಎಲರ್ಜಿ ಕಂಡೀಷನ್ಸ್ ದಟ್ ಎಲಿಸಿಟೇಟ್ಸ್
ಅಸ್ತಮಾ ಆಲ್ಸೋ ಅಂತ ಹೇಳ್ಬೋದು. ಓಕೆ ಕಾಲರ್ ರೆಡಿ ಇದ್ದಾರೆ, ಒಬ್ರು ಮಾತನಾಡೋಣ. ಓಕೆ ನಮಸ್ತೆ ಸರ್. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಮಂಜುನಾಥ್ ಅಂತ ಮೇಡಮ್. ಓಕೆ, ಟಿವಿ ನೋಡಿ ಮಾತನಾಡ್ತಾ ಇದ್ರೆ ದಯಮಾಡಿ ಮ್ಯೂಟ್ ಮಾಡಿ. ಹಾಂ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಾಂ ಹಲೋ. ಹಲೋ ಸರ್, ನಮಸ್ತೆ ಸರ್. ಸರ್ ನಮಸ್ತೆ, ಮಂಜುನಾಥ್ ಹೇಳಿ. ಸರ್, ನಮ್ಮ ಮಿಸ್ಸಸ್ಗೆ ಹೆವಿ ಅಲರ್ಜಿ ಇದೆ ಸರ್. ಓಕೆ. ಮತ್ತೆ ನನ್ನ ಮಗನಿಗೂ ಇದೆ, ಒಂದು 15 ಇಯರ್ಸ್ ಮಗ. ಮಿಸ್ಸಸ್ಗೂ ಇದೆ ಸರ್. ಅದು ಹೆಂಗೆ ಸರ್ ಕ್ಲಿಯರ್ ಆಗುತ್ತೆ ಅದು? ಸರ್ ಏನು ಅಲರ್ಜಿ ಅಂದರೆ ಏನಾಗುತ್ತೆ, ಏನಿದೆ? ಯಾವಾಗಲೂ ನೆಗಡಿ ಅಕ್ಷಿ ಮಾಡ್ತಾನೆ ಇರ್ತಾಳೆ. ಅಕ್ಷಿ ಹಂಗೆ ಮಾಡ್ತಾರೆ. ಓಕೆ ಸರ್, ಇದು ಎವ್ರಿ ಡೇ ಮಾರ್ನಿಂಗ್ ಅಲಾರಾಮ ಇಲ್ಲ ಯಾವಾಗಲೂ ಆಗುತ್ತಾ ದಿನವೆಲ್ಲ? ಎವ್ರಿ ಡೇ ಮಾರ್ನಿಂಗ್ ಸರ್, ಎವ್ರಿ ಡೇ ಮಾರ್ನಿಂಗ್ ಇರುತ್ತೆ. ಮಾರ್ನಿಂಗ್, ಎಸ್ ಫೈನ್. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳೋಣಂತೆ. ಇವಾಗ ಅವರು ಸೀನ್ತಾ ಇರ್ತಾರೆ, ನಿಮ್ಮ ಮಗನೂ ಸೀನ್ತಾ ಇದ್ದಾನೆ ಅಂತ ನೀವು ಹೇಳ್ತಾ ಇದ್ದೀರಾ, ಫೈನ್. ಸೊ ಇವಾಗ ರಾತ್ರಿ ಮಲ್ಕೊಂಡಿರ್ತೀರ, ಹೇಳಿ. ಇನ್ನೊಂದು ಸರ್, ಮೂಗಲ್ಲಿ ಯಾವಾಗಲೂ ಇಚ್ಚಿಂಗ್ ಆಗ್ತಾ ಇರುತ್ತೆ ಸರ್. ಇಚ್ಚಿಂಗ್ ಆಗ್ತಾ ಇರುತ್ತೆ, ನೀರ್ ಸೋರ್ತಾ ಇರುತ್ತೆ, ಅದಕ್ಕೋಸ್ಕರ ಇರಿಟೇಷನ್ ಆಗ್ತಾ ಇರುತ್ತೆ. ನಮ್ಮ ಮಿಸ್ಸಸ್ ಕೈಯಲ್ಲಿ ಕೊಡ್ಲಾ ಸರ್? ಮಾತಾಡ್ತೀರಾ? ಕೊಡಿ ಅವರು ಎಕ್ಸ್ಪ್ಲೇನ್ ಮಾಡಲಿ. ನೀವು ಹೇಳಿ ಏನು ಪ್ರಾಬ್ಲಮ್ ಅಂತ. ಹಲೋ ಹೇಳಿ ಮೇಡಮ್. ಸರ್, ನಂಗೆ ಏನಾದ್ರು ಒಂದು ಸ್ಮೆಲ್ ತಗೊಂಡ್ರು, ಏನಾದ್ರು ಊದ್ಬತ್ತಿ ಸ್ಮೆಲ್ ಅದು ತಗೊಂಡ್ರು ಸೀನ್ ಬರುತ್ತೆ. ಓಕೆ. ಮತ್ತೆ ಬೆಳಗ್ಗೆ ಎದ್ದಿದ ತಕ್ಷಣ ತುಂಬಾ ಇರಿಟೇಷನ್ ಆಗ್ತಾ ಇರುತ್ತೆ ಗಂಟ್ಲಲ್ಲಿ, ಮೂಗಲ್ಲಿ. ಓಕೆ. ನೀರ್ ಇಳ್ದಂಗೆ ಇಳಿತಾನೆ ಇರುತ್ತೆ ಸರ್. ಕಂಟಿನ್ಯೂಗೆ ಅಕ್ಷಿ ಸೀನ್ ಬರ್ತಾನೆ ಇರುತ್ತೆ. ಓಕೆ ಫೈನ್. ಇವಾಗ ಇದನ್ನ ಐ ವಿಲ್ ಎಕ್ಸ್ಪ್ಲೇನ್ ನೀವು ಏನಾಗ್ತಾ ಇದೆ ಅಂತ. ಇವಾಗ ನೀವು ರಾತ್ರಿ ಆರಾಮಾಗಿ ಮಲಗಿದ್ದೀರಾ, ಗ್ರ್ಯಾಜುವಲ್ ಆಗಿ ಎಚ್ಚರ ಆದ್ರೂ ಹಂಗಾಗುತ್ತೆ. ಅದೇನೆ, ನೀವು ಏನಾಗುತ್ತೆ, ಮೈ ಬೆಚ್ಚಗಾಗುತ್ತೆ, ಎನ್ವೈರನ್ಮೆಂಟಲ್ ಬಿಕಮ್ಸ್ ವಾರ್ಮ್. ನೀವು ಎದ್ದ ತಕ್ಷಣ ಏನಾಗುತ್ತೆ, ಸ್ವಲ್ಪ ಮೂಮೆಂಟ್ ಆದ ತಕ್ಷಣ ಏನಾಗುತ್ತೆ, ತಣ್ಣ ಗಾಳಿ ನಿಮಗೆ ಮೂಗಿಗೆ ಹೊಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕೋಲ್ಡ್ ವಿಂಡ್ ಆಗ್ಬೋದು, ಅಥವಾ ಬೆಡ್ರೂಮ್ ಹೌಸ್ ಡಸ್ಟ್ ಅಂತ ನಾವು ಹೇಳ್ತೀವಿ, ಅದರ ಡಸ್ಟ್ ಇರ್ಬೋದು, ಎನಿಥಿಂಗ್, ಯಾವುದೋ ಒಂದು ಫ್ಯಾಕ್ಟ್ರಿಗೆ ಏನಾಗುತ್ತೆ, ನಿಮ್ಮ ಮೂಗಿನ ಪದರ ರೆಸ್ಪಾಂಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನಿಮ್ಗೆ ಏನಾಗುತ್ತೆ, ಒಂದು ಇರಿಟೇಷನ್ ಸ್ಟಾರ್ಟ್ ಆಗಿ ಮೂಗು ಸೋರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಹಾಗೇ ನೆಗ್ಲೆಕ್ಟ್ ಮಾಡಿದ್ರೆ ಮೂಗು ಕಟ್ಕೊಂಡು ಗಂಟ್ಲಲ್ಲಿ ಹೋಗಿ ಥ್ರೋಟ್ ಇರಿಟೇಷನ್ ಆಗಿ ಕೆಮ್ಮು ಕೂಡ ಬರ್ಬೋದು, ಕಣ್ಣು ಕೂಡ ಇರಿಟೇಷನ್ ಆಗ್ಬೋದು. ಸೊ ಈ ಕಂಡೀಷನನ್ನು ನಾವು ಮೆಡಿಕಲಿ ನಿಮ್ಗೊಂದು ಲೇಬಲ್ ಹಾಕ್ಬೇಕಂದ್ರೆ ಯು ಆರ್ ಸಫರಿಂಗ್ ವಿತ್ ಎಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೀವಿ. ಸೊ ಇದ್ರ ಜೊತೆಲಿ ಮೂಗು ಸೋರ್ಕೊಂಡು ತಲೆನೋವು ಬರ್ತಾ ಇದೆ, ತಲೆ ಭಾರ ಆಗ್ತಾ ಇದ್ದರೆ, ಬಗ್ಗಿದ್ರೆ ನನಗೆ ತಲೆ ಸಿಡಿತಾ ಇದೆ ಅಂತ ಹೇಳಿದ್ರೆ ಯು ಆರ್ ಸಫರಿಂಗ್ ವಿತ್ ಎಲರ್ಜಿಕ್ ರೈನೋಸೈನೋಸೈಟಿಸ್ ಅಂತ ಹೇಳ್ತೀವಿ. ಇಲ್ಲಿ ಸೈನಸ್ಸು ಕೂಡ ಇನ್ವಾಲ್ವ್ ಆಗಿಬಿಟ್ಟಿದೆ ಇಲ್ಲಿ. ಸೊ ಈ ಥರ ಕಂಡೀಷನ್ಗೆ ಮನೆ ಬಿಟ್ಟು ಹೋಗಿ ಅಥವಾ ಬೆಚ್ಚಿಗೆ ಇರಿ ಅಂತ ಹೇಳೋಕ್ಕಾಗಲ್ಲ. ಕರೆಕ್ಟಾಗಿ ಮೆಡಿಕೇಷನ್ಗಳನ್ನು ತಗೊಂಡು ಸ್ವಲ್ಪ ಮೇಂಟೈನಿಂಗ್ ಕಾಸ್ಗಳನ್ನು ಕರೆಕ್ಟಾಗಿ ನೀವು ಕರೆಕ್ಷನ್ಸ್ ಮಾಡಿದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಓವರ್ಕಮ್ ವಿತ್ ದಟ್. ಆ್ಯಂಡ್ ನಿಮ್ಮ ಆ ಸ್ಮೆಲ್ಗೆ ಟಾಲ್ರೇಟ್ ಆಗ್ತಾ ಇಲ್ಲ ನೀವು ಅಂತ ಹೇಳ್ತೀರಲ್ವ, ಎಲ್ಲ ಸ್ಮೆಲ್ಗೂ ಸ್ವಲ್ಪ ಟಾಲ್ರೇಷನ್ ಬಂದು ಎಲ್ಲೋ ಒಂದು ಓವರಾಗಿ ನಿಮಗೆ ಟಾಲ್ರೇಟ್ ಆಗದೆ ಇರೋವಂಥ ಎಲರ್ಜಿಗೆ ನೀವು ರೆಸ್ಪಾಂಡ್ ಆಗುವಂಥದ್ದು ಇರುತ್ತೆ. ನಾರ್ಮಲಿ ಎಲ್ಲ ಹ್ಯೂಮನ್ ಬೀಯಿಂಗ್ಸು ಆಗ್ತಾರೆ, ಧೂಳಿಗೊಬ್ಬರು ಆಗ್ತಾರೆ, ಪರ್ಫ್ಯೂಮ್ ಗೊಬ್ಬರ ಹಾಕ್ತಾರೆ, ಅಥವಾ ಬೇರೆ ಏನಾದರೂ ಇದಕ್ಕೇನು ಒಗ್ಗರಣೆಗಳಿಗೆ ಡಿಸ್ಟರ್ಬ್ ಆಗ್ತಾರೆ. ಎಲ್ಲೋ ಒಂದು ಫ್ಯಾಕ್ಟ್ರಲ್ಲೋ ಮಿನಿಮಲ್ ಆಗಿ ರೆಸ್ಪಾಂಡ್ ಆಗುವಂಥದ್ದು ಇರುತ್ತೆ. ಬಟ್ ಯು ಕ್ಯಾನ್ ಡೆಫಿನೆಟ್ಲಿ ಬಾಡಿ ಕ್ಯಾನ್ ರಿಕೂಪ್ ಇಟ್. ಬಟ್ ನಿಮ್ಮ ಕಂಡೀಷನಲ್ಲಿ ಮೆಡಿಕೇಷನ್ಸ್ ಇಸ್ ಎಸೆನ್ಷಿಯಲ್ ಅಂತ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನೊಬ್ರು ಕಾಲರ್ ಲೈನಲ್ಲಿದ್ದಾರೆ. ನಮಸ್ತೆ ಅಮ್ಮ, ನಿಮ್ಮ ಹೆಸರು? ನಮಸ್ತೆ. ನಮಸ್ತೆ, ನಾನು ಶವಾನಾ ಅಂತ ನನ್ನ ಹೆಸರು. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀನಿ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ. ಹಲೋ. ಎಸ್ ಮೇಡಮ್, ಹೇಳಿ. ಸರ್, ಈ ನಮ್ಮ ಮಗನಿಗೆ 20. ಹಲೋ, ಹೇಳಿ, ಕೇಳಿಸ್ತಾ ಇದೆ. ಸರ್, ನಮ್ಮ ಮಗನಿಗೆ 20 ವರ್ಷ. ಓಕೆ. ಅವ್ರಿಗೆ ವೀಸಿಂಗ್ ಆಗುತ್ತೆ ಸರ್. ವೀಸಿಂಗ್ ಆಗುತ್ತೆ. ನಾವು ಮೆಡಿಸಿನ್ ತೊಗೊಳ್ತಾ ಇದ್ದಾರಮ್ಮ, ಏನೂ ಇಲ್ವಾ, ಅಥವಾ ಸೀಸನಲ್ ಇದೆಯಾ? ಇಲ್ಲ, ಮೆಡಿಸಿನ್ ತಗೊಳ್ತಾ ಇದ್ದಾರೆ, ಆದ್ರೆ ಅವ್ರಿಗೆ ಅವಾಗ ಅಟ್ಯಾಕ್ ಆದಂಗೆ ಆಗ್ತಾ ಇದೆ. ಅದಕ್ಕಂಗೆ ಆಗ್ತಾ ಇದೆ. ಅವ್ರು ನಮ್ಮ ಚಿಕ್ಕ ಮಗ ಇದ್ದಾನೆ ಇನ್ನೊಬ್ಬ, ಹಾಂ, ಅವನ್ಗೆ 12 ವರ್ಷ. ಓಕೆ. ಅವನಿಗೂ ಹಂಗೆ ಆಗ್ತಾ ಇದೆ ಸರ್. ಅವನಿಗೂ ಹಂಗೆ ಆಗ್ತಾ ಇದೆ. ಸೊ ಇಲ್ಲಿ ಅರ್ಥ ಏನು ಅಂತ ಹೇಳಿದ್ರೆ, ಇಲ್ಲಿ ವೀಸಿಂಗ್ ಇದೆ ಅಂತ ಹೇಳಿದ್ರೆ ಅಸ್ತಮ್ಯಾಟಿಕ್ ಅಟ್ಯಾಕ್ ಇದೆ ಅಂತ ಅರ್ಥ. ಅಸ್ತಮ ಇದೆ, ಇಬ್ರಿಗೂ ಅಸ್ತಮ ಇರ್ಬೋದು ಅಂತ ಲೆಕ್ಕಾಚಾರ ಹಾಕೊಳ್ಳೋಣಂತೆ. ಸೊ ಇಬ್ರಿಗೂ ಅಟ್ಯಾಕ್ ಆಗ್ತಾ ಇದೆ ಅಂತ ಹೇಳಿದ್ರೆ ಒಂದು ಊಟ ತಿಂಡಿಯ ವ್ಯತ್ಯಾಸಗಳು, ಯಾಕಂದರೆ ಮೆಡಿಸನಲ್ಲಿ ಇದ್ದಾರೆ,
ಮೆಡಿಸನಲ್ಲಿದ್ದು ಮೆಡಿಸಿನ್ ತೊಗೊಳ್ತಾ ಇದ್ದೂ ಬರ್ತಾ ಇದೆ, ಅಟ್ಯಾಕ್ ಆಗ್ತಾ ಇದೆ ಅಂದರೆ ಏನೋ ಮೇಂಟೈನಿಂಗ್ ಕಾಸು ಅದನ್ನು ಓವರ್ಟೇಕ್ ಮಾಡ್ತಾ ಇದೆ ಅಂತೇಳಿ ಅರ್ಥ. ಸೊ ಮೇಂಟೈನಿಂಗ್ ಕಾಸ್ ಬೇಕಾದ್ರೆ ಊಟ ತಿಂಡಿ ಇರ್ಬೋದು, ಧೂಳು ಇರ್ಬೋದು, ಡಸ್ಟ್ ಇರ್ಬೋದು, ಅವರ ಇನ್ಆಕ್ಟಿವ್ ಫಿಸಿಕಲ್ ಆ್ಯಕ್ಟಿವಿಟಿ ಇರ್ಬೋದು, ಯಾವುದಾದ್ರೂ ಇರ್ಬೋದು, ಅಥವಾ ಅವರ ಬಾಡಿ ರೆಸ್ಪಾಂಡ್ ಲೆವೆಲು ಕಡಿಮೆ ಇರ್ಬೋದು. ಎನಿಥಿಂಗ್ ವುಡ್ ಬಿ ಅ ಫ್ಯಾಕ್ಟರ್. ಸೊ ಚಿಂತೆ ಮಾಡಬೇಡಿ, ಇಬ್ಬರಿಗೂ ನಿಮ್ಮ ಮಕ್ಳಿಗೂ ಟ್ರೀಟ್ಮೆಂಟು ಕೊಡ್ಬೋದು. ಅವರು ಗ್ರ್ಯಾಜುವಲ್ ಆಗಿ ಇಂಪ್ರೂವ್ ಆಗಿ ಈ ಆಲೋಪೆಥಿಕ್ ಮೆಡಿಕೇಷನ್ಸು ಇಲ್ಲ ಬೇರೆ ಮೆಡಿಕೇಷನ್ಗಳಿಂದ ಹೊರಬಂದು ಕೂಡ ನಾರ್ಮಲ್ ಆಗಿ ಇರ್ಬೋದಮ್ಮ. ಓಕೆ, ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ. ಎಸ್, ಇನ್ನೊಬ್ರು ಲೈನ್ನಲ್ಲಿದ್ದಾರೆ. ನಮಸ್ತೆ ಸುರೇಶ್, ನಮಸ್ಕಾರ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ಕೋಲಾರಿಂದ ಮೇಡಮ್ ನಾವು. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ, ಬಿಡಿ ಮೇಡಮ್. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸುರೇಶ್. ಸರ್ ನನ್ನ ಮಗನಿಗೆ 14 ವರ್ಷ. ಓಕೆ ಸರ್ ಸುಮಾರು ಅಂದರೆ ಒಂದು 8 ವರ್ಷದಿಂದ ತೋರಿಸ್ತಾ ಇದ್ವಿ ಬೇರೆ ಕಡೆ ಎಲ್ಲ. ಹಾಂ ಹಾಂ. ಅದು ಕೋಲ್ಡ್ ಅಂದರೆ ಆಗೋದಿಲ್ಲ ಅವನಿಗೆ. ಮತ್ತೆ ಒಂಥರ ಉಪ್ಸ ಬರೋದು, ಹಾಂ, ಒಂದು ಸ್ವಲ್ಪ ಮೂಗು ಕಟ್ಕೊಂಡ್ಬಿಡೋದು, ಮತ್ತೆ ಆ ಥರ ಸ್ವಲ್ಪ ಲೈಟಾಗಿ ಕೆಮ್ಮೋದು. ಓಕೆ, ಸೊ ಇದು ಯಾವಾಗಲೂ ಇರುತ್ತಾ, ಬರೀ ಇಲ್ವಾ ಕೋಲ್ಡ್ ಸೀಸನ್ ಬಂದರೆ ಮಾತ್ರನೇ ಇರುತ್ತಾ? ಸರ್ ಯಾವಾಗಲೂ ಇರುತ್ತೆ, ಅದೇ ಬೇರೆ ಟೈಮಲ್ಲೆಲ್ಲ ಸ್ವಲ್ಪ ಸ್ಲೋ ಇರುತ್ತೆ. ಓಕೆ, ಹಾಂ ಹಾಂ. ಆದರೆ ಮಿಕ್ಕಿದ ಇದು ಕೋಲ್ಡ್ ಟೈಮಲ್ಲೇ ಹಾಂ, ಇದು ಇವಾಗೆಲ್ಲ ಜಾಸ್ತಿ ಆಗುತ್ತೆ ಸರ್. ಓಕೆ ಫೈನ್ ಸರ್. ಇವಾಗ ನಿಮಗೆಲ್ಲ ಸಿಮ್ಟಮ್ಸು ನೀವು ಹೇಳಿದ್ದೀರಾ. ಸೊ ಇಲ್ಲಿ ಅಲರ್ಜಿಕ್ ರೈನೈಟಿಸು ಮತ್ತು ಬ್ರಾಂಕಿಯಲ್ ಕಡೆಗೆ ಹೋಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಬೋದು. ಸೀಸನಲ್ ಅಂತೇಳು ತೊಗೊಳೋಕ್ಕಾಗ್ತಾ ಇಲ್ಲ, ಯಾಕಂದರೆ ಬರೀ ಕೋಲ್ಡ್ ಸೀಸನ್ ಬರ್ತಾ ಇದೆ, ಅಥವಾ ಜೂನ್ ಜುಲೈಯಲ್ಲೇ ಬರ್ತಾ ಇದೆ, ಅಥವಾ ಈ ಡಿಸೆಂಬರ್ ಟೈಮಲ್ಲೇ ಬರ್ತಾ ಇದೆ ಥರನೂ ಇಲ್ಲ. ಬೇರೆ ಟೈಮಲ್ಲೂ ಇರುತ್ತೆ, ಬಟ್ ಅಷ್ಟು ಜಾಸ್ತಿ ಇರಲ್ಲ ಅಂತ ಹೇಳಿದ್ರೆ ರೆಸ್ಪಿರೇಟರಿ ಡಿಸ್ಟ್ರೆಸ್ಸಲ್ಲಿ ಇವರು ಇದ್ದಾರೆ. ಸೊ ಚಿಕ್ಕ ಹುಡುಗ ಇದ್ದಾನೆ, ಇವಾಗಲೇ ಕರೆಕ್ಟಾಗಿ ಮೆಡಿಕೇಷನ್ಸ್ ಮಾಡ್ತಾ ಹೋದರೆ, ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ನಾವು ಕೊಡ್ತೀವಿ ಹೋಮಿಯೋಕೇರಲ್ಲಿ, ಅದನ್ನು ಮಾಡ್ತಾ ಹೋದರೆ ಅವನು ಗ್ರ್ಯಾಜುವಲಾಗಿ ಅವನ ಬಿಲ್ಟಪ್ಪು ಇಮ್ಯುನಿಟೀಸ್ ಎಲ್ಲ ಗ್ರೋ ಆಗಿ ವಿಲ್ ಬಿ ಫೈನ್ ಅಂತ ಹೇಳ್ಬೋದಿನಿ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಎಸ್ ಸರ್, ಡಾಕ್ಟರ್ ಹೇಳ್ತಾ ಇದ್ರಿ ಅಸ್ತಮಾ ಆ್ಯಂಡ್ ಅಲರ್ಜಿ ಅಂತ ಬಂದ ಸಂದರ್ಭದಲ್ಲಿ ನೀವು ಹೋಮಿಯೋ ಕೇರ್ನಲ್ಲಿ ಯಾವ ರೀತಿಯ ಚಿಕಿತ್ಸೆಯನ್ನು ಕೊಡ್ತೀರಾ? ಇವಾಗ ಹಲವಾರು ಕಾಲರ್ಸ್ ಕೇಳಿದ್ದಾರೆ, ಬೇರೆ ಬೇರೆ ಸಿಮ್ಟಮ್ಗಳನ್ನು ಹೇಳಿದ್ದಾರೆ, ಬೇರೆ ಬೇರೆ ಡಯಾಗ್ನೋಸ್ಟಿಸ್ನ ನಾವು ಕೊಡ್ತಾ ಇದ್ದೀವಿ ಅವ್ರಿಗೆ. ಸೊ ಇವಾಗ ರೆಸ್ಪಿರೇಟರಿ ಕಂಡೀಷನ್ಸಲ್ಲಿ ಬಂದಾಗ ಏನೇ ಲೇಬಲ್ ಇರ್ಬೋದು, ಫಸ್ಟ್ ಥಿಂಗ್ ಇಸ್ ದ್ಯಾಟ್ ಏನಂತ ಸಫರ್ ಆಗ್ತಾ ಇದ್ದಾರೆ, ಬಿಕಾಸ್ ಎವ್ರಿ ಪರ್ಸನ್ ಇಸ್ ಡಿಫ್ರೆಂಟ್ ಆ್ಯಂಡ್ ದಿ ಆರ್ ಸಫರಿಂಗ್ ಇಸ್ ಡಿಫ್ರೆಂಟ್. ಸೊ ಅವ್ರು ಏನಂತ ಸಫರ್ ಆಗ್ತಾ ಇದ್ದಾರೆ, ಅವರ ಸಿಮ್ಟಮ್ಸ್ ಏನು ಅಂತ ಹೇಳ್ಬಿಟ್ಟು ಫಸ್ಟು ತಿಳ್ಕೊಳ್ತೀವಿ. ಸೊ ದೆನ್ ಗ್ಯಾದರ್ ಮಾಡ್ಕೊಳ್ತೀವಿ ಆ ಸಿಮ್ಟಮ್ಗಳನ್ನೆಲ್ಲನೂ. ಅದಾದ ನಂತರ ಪ್ರೆಸೆಂಟ್ ಆ್ಯಂಡ್ ಪಾಸ್ಟ್ ಮೆಡಿಕಲ್ ಹಿಸ್ಟ್ರಿ, ಸೊ ಏನು ತೊಗೊಳ್ತಾ ಇದ್ದಾರೆ ಅಥವಾ ಏನು ತೊಗೊಳ್ತಾ ಇದ್ರು, ಇವಾಗ ನಾರ್ಮಲ್ ಆಗಿದ್ದಾರೆ, ಆ ಕಂಡೀಷನಲ್ಲಿ ಇವಾಗ ಈ ಥರ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಪ್ರೆಸೆಂಟ್ ಆ್ಯಂಡ್ ಪಾಸ್ಟ್ ಮೆಡಿಕಲ್ ಹಿಸ್ಟ್ರಿ ಗ್ಯಾದರ್ ಮಾಡ್ತೀವಿ. ಸೊ ಇಲ್ಲಿ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಪೇಷಂಟ್ ನಾಟ್ ಓನ್ಲಿ ಇಲ್ಲಿ ಅವರು ಅಸ್ತಮಾ ಒಂದೇ ಇಲ್ಲದೆ ಇರ್ಬೋದು, ಅದ್ರ ಜೊತೆಲಿ ಥೈರಾಯ್ಡು ಬೇರೆ ಏನೋ ಪ್ರಾಬ್ಲಮ್ಗಳಲ್ಲಿ ಇದ್ದರೂ ಕೂಡ ನಾವಿಲ್ಲಿ ಟ್ರೀಟ್ಮೆಂಟ್ನ ಕೊಡ್ಬೋದು, ಅಸೋಸಿಯೇಟಿವ್ ಆಗಿ ಜೊತೆಲೇ ಹೋಗ್ಬೋದು ಟ್ರೀಟ್ಮೆಂಟ್. ದಿಸ್ ಇಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್, ಇದಾಯ್ತಪ್ಪ ಪೇಷಂಟ್ದ ಡೀಟೇಲ್ ತೊಗೊಂಡ್ವಿ, ಅವರ ತಂದೆ ತಾಯಿ ಡೀಟೇಲ್ ತೊಗೊಳ್ತೀವಿ. ಯಾಕೆ ತೊಗೊಬೇಕು ಇಲ್ಲಿ? ಹೆರಿಡಿಟ್ರಿ ಆಗಿ ಅವರಲ್ಲಿ ಬಂದಿದೆಯಾ, ಅಥವಾ ಇವರ ಇಮ್ಯೂನ್ ಸ್ಟ್ರೆನ್ಸ್ ಲೆವೆಲ್ಸ್ ಕಡಿಮೆ ಆಗಿ ಅಥವಾ ಇನ್ಫೆಕ್ಟಿವ್ ಕಂಡೀಷನ್ ಸರೌಂಡಿಂಗಿಂದ ಬಂದಿದೆಯಾ ಇವರಲ್ಲಿ ಅಂತ ಹೇಳಿ ತಿಳ್ಕೊಳ್ತೀವಿ. ಸೊ ಎಷ್ಟೋ ಸತಿ ಆಟೋ ಇಮ್ಯೂನ್ ಕಂಡೀಷನ್ಸು ಕೂಡ ಮಕ್ಕಳಲ್ಲಿ ರೆಸ್ಪಾಂಡ್ ಆಗ್ತಾ ಇರ್ತಾರೆ, ಏನೂ ಇರಲ್ಲ, ಅವರ ಬಾಡಿನೇ ಅಲ್ಲಿ ಅಡ್ವರ್ಸ್ ಆಗಿ ಅದು ಅಟ್ಯಾಕ್ ಆಗ್ತಾ ಇರುತ್ತೆ. ದಟ್ ಕ್ಯಾನ್ ಹ್ಯಾವ್ ಅ ಸ್ಮಾಲ್ ಟ್ರಿಗರಿಂಗ್ ಫ್ಯಾಕ್ಟರ್. ಈ ಅಸ್ತಮಾ ಅಲರ್ಜಿಯಲ್ಲಿ ಏನಂದರೆ ಮನಸ್ಸಲ್ಲಿ ಆತಂಕಗಳಿದ್ದರೆ ಅವರಲ್ಲಿ ರೆಸ್ಪಾಂಡ್ ಆಗ್ತಾರೆ. ಎಸ್ಪೆಷಲಿ ಅರ್ಟಿಕೇರಿಯಾನ ನಾವು ನೋಡಿದ್ದೀವಿ. ಇಲ್ಲಿ ಏನೋ ಒಂದು ಇರ್ಬೋದು, ಊಟ ತಿಂದ್ರೇ, ಹುಳಿ ತಿಂದ್ರೇ, ತುಪ್ಪ ತಿಂದ್ರೇ ಆಗಬೇಕು ಅನ್ನೋದಿಲ್ಲ. ಮನಸ್ಸಲ್ಲಿ ಎಲ್ಲೋ ಒಂದು ಆತಂಕ ಅಥವಾ ಆ್ಯಂಕ್ಷಿಯಸ್ ಲೆವೆಲ್ಲು, ಆ್ಯಂಗ್ಸೈಟಿ ಲೆವೆಲ್ ಜಾಸ್ತಿ ಬಿಲ್ಡಪ್ ಆದರೆ ರೆಸ್ಪಿರೇಟರಿ ಆಸ್ ವೆಲ್ ಆಸ್ ಸ್ಕಿನ್ನು ಇವರಲ್ಲಿ ತೋರಿಸ್ಕೊಬೋದು. ನಾಟ್ ಓನ್ಲಿ IBS ಅಲ್ಲ, ಇದೆಲ್ಲನೂ ಕೂಡ ಬರುತ್ತೆ. ಸೊ ಅದರಿಂದ ಏನಾಯಿತು, ಇಲ್ಲಿ ವಿ ಅಂಡರ್ಸ್ಟ್ಯಾಂಡ್ ದಟ್ ದರ್ ಇಸ್ ಸಮ್ ಇಮ್ಯೂನ್ ಡಿಫ್ರೆನ್ಸ್ ಅಂತ ಗೊತ್ತಾಯಿತು. ಅದಾದಮೇಲೆ ಇವರ ದಿನಚರಿ ತೊಗೊಳ್ತೀವಿ. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಏನೇನು ಮಾಡ್ತಾರೆ, ಅವರ ವರ್ಕ್ ಪ್ಯಾಟರ್ನ್ಸ್ ಏನಿದೆ, ಆಕ್ಯುಪೇಷನಲ್ ಹೆಜಾರ್ಡ್ಸಿಂದ ಆಗ್ತಾ ಇದೆಯಾ, ಇಲ್ಲ ಅವ್ರು ಇರುವಂಥ ಎನ್ವೈರ್ನಮೆಂಟಿಂದ ಆಗ್ತಾ ಇದೆಯಾ ಅಂತ ತಿಳ್ಕೊಳ್ತೀವಿ. ಎಲ್ಲ ಕರೆಕ್ಟಾಗಿದೆ. ಊಟದ ಬಗ್ಗೆ ಹೋಗ್ತೀವಿ, ಡಯಟ್ ಏನಿದೆ, ಊಟ ತಿಂಡಿಯ ವ್ಯತ್ಯಾಸದಿಂದ ಅವರಲ್ಲಿ ಸಮಸ್ಯೆಗಳಾಗ್ತಾ ಇದೆಯಾ, ಅಥವಾ ಅದಕ್ಕಿನ್ನ ನಾವು ಸಪೋರ್ಟ್ ಮಾಡಬೇಕಾ, ಇನ್ನೂ ಏನಾದರೂ ಅದರಲ್ಲಿ ಹೆಲ್ಪ್ ಮಾಡೋದಿದ್ರೆ ವಿ ವಿಲ್ ಗಿವ್ ದೆಮ್ ಲೈಫ್ ಸ್ಟೈಲ್ ಅಡ್ವೈಸಸ್ ಆ್ಯಸ್ ವೆಲ್ ಆಸ್ ಡಯಟ್ ಅಡ್ವೈಸಸ್. ಹೆಣ್ಮಕ್ಳಲ್ಲಿ ಅವರ ಋತುಚಕ್ರದ ಡೀಟೇಲ್ ಕೇಳ್ತೀವಿ, ಯಾಕಂದರೆ ಎಷ್ಟೋ ಜನ ಹೆಣ್ಮಕ್ಳಲ್ಲಿ ಈ ಸೈಕಲ್ಸ್ ಬರೋದಕ್ಕಿಂತ ಮುಂಚೆ ಆ್ಯಂಗ್ಸೈಟಿ ಜಾಸ್ತಿ ಆಗುತ್ತೆ. ಅಯ್ಯೋ ನನಗೆ 25ಕ್ಕೆ ಬರಬೇಕಾಗಿತ್ತು, ಬಂದಿಲ್ಲ,
27 ಆಯಿತು, 28 ಆಯಿತು ಅಂದರೆ ಆಂಗ್ಸೈಟಿ ಡೆವಲಪ್ ಹಾಕ್ಕೊಂಡು ಅಸ್ತಮಾಗೆ ಲೀಡ್ ಆಗುವಂಥದ್ದು ಇದ್ದಾರೆ. ಸೊ ಹಾರ್ಮೋನಲ್ ವೇರಿಯೇಷನ್ಸಲ್ಲೂ ಕೂಡ ಬರುವಂಥದ್ದಿದೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ತೀವಿ ನಾವು. ದೆನ್ ಅವರ ಉದ್ದಾಗಲಗಳನ್ನು ಲೆಕ್ಕ ಹಾಕ್ಕೊಂಡು ಅವ್ರಿಗೆ ಮೆಡಿಕೇಷನ್ನ ಪ್ಲ್ಯಾನ್ ಮಾಡಿ ಅವ್ರಿಗೊಂದು ಡ್ಯೂರೇಷನ್ ಅಂತ ನಾವು ಪ್ಲ್ಯಾನ್ ಮಾಡ್ತೀವಿ. ಈ ಡ್ಯೂರೇಷನ್ ಡಿಪೆಂಡ್ಸ್ ಆನ್ ದಿ ಸಿವಿಯಾರಿಟಿ ಆ್ಯಂಡ್ ಎಷ್ಟು ಉದ್ದ ಬಂದಿದೆ. ಅದು 10 ವರ್ಷನಾ, ಇವಾಗ ಚಿಕ್ಕವನು 6 ವರ್ಷ ಅವನಿಗಿದೆ, ಬಟ್ ಹುಟ್ಟಿದಾಗಿಂದ ಇದೆ. ಸೊ ದ ಡ್ಯೂರೇಷನ್ ತಿಳ್ಕೊಂಡು ಎಷ್ಟು ಸಫರಿಂಗ್ ಡ್ಯೂರೇಷನ್ ಇದೆ ಆ್ಯಂಡ್ ವಾಟ್ ಈಸ್ ದ ಇಂಟೆನ್ಸಿಟಿ ಆ್ಯಂಡ್ ಅದರದ್ದು ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿದೆ ಅಂತ ತಿಳ್ಕೊಂಡು ವಿ ಪ್ಲ್ಯಾನ್ ಅ ಡ್ಯೂರೇಷನ್ ಆ್ಯಂಡ್ ಟ್ರೀಟ್ ದೆಮ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಕಾಲ್ಡ್ ಎಸ್ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳ್ಬಿಟ್ಟು. ಓಕೆ ಡಾಕ್ಟರ್, ಹೇಗೆ ಚಿಕಿತ್ಸೆಯನ್ನು ಕೊಡ್ತೀರಾ ಅಂತ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಅಸ್ತಮಾ ಬಂದಿದೆ ಅಂತ ಗೊತ್ತಾದಾಗಲೂ ಕೂಡ ಅವರು ಹೋಮ್ ರೆಮಿಡೀಸ್ ಆಗಿರ್ಬೋದು, ಮನೆ ಮದ್ದು ಹಾಗೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಈ ಥರ ನೆಗ್ಲೆಕ್ಟ್ ಮಾಡಿ ಸಿವಿಯರ್ ಆದಾಗ ಏನೆಲ್ಲ ಕಾಂಪ್ಲಿಕೇಶನ್ನ ಎದುರಿಸಬೇಕಾಗುತ್ತೆ? ಇವಾಗ ಮನೆ ಮದ್ದು ಮಾಡಬೇಡಿ ಅಂತ ಹೇಳಲ್ಲ, ಬಿಕಾಸ್ ಏನ್ಷಿಯಂಟ್ ಮೆಡಿಸಿನ್ ಎಷ್ಟೊಂದು ಪ್ರೂವ್ ಆಗಿದೆ, ಮನೆ ಮದ್ದುಗಳು ಎಷ್ಟೊಂದು ಚೆನ್ನಾಗಿರೋದು ಇದೆ. ಸೊ ಈಗ ಸಿಂಪಲ್ಲಾಗಿ ಜೇನುತುಪ್ಪಕ್ಕೆ ಸ್ವಲ್ಪ ಏನದು ಪೆಪ್ಪರ್ ಹಾಕ್ಕೊಂಡು ಕುಡಿದ್ರೆ ಥ್ರೋಟ್ ಇರಿಟೇಷನ್ ಹೋಗುತ್ತೆ ಅಂತ ಹೇಳ್ತಾರೆ. ಆ ಥರ ಜೀರಿಗೆ ನೀರು ಕುಡಿದ್ರೆ ಕೆಮ್ಮು ಕಮ್ಮಿ ಆಗುತ್ತೆ ಅಂತ. ಎಸ್, ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್ ಆ್ಯಂಡ್ ಪ್ರೂನ್ ಅದು. ಬಟ್ ಅದೆಲ್ಲೋ ಆ ವ್ಯಕ್ತಿಯಲ್ಲಿ ಅದು ಅದಕ್ಕೆ ರೆಸ್ಪಾಂಡ್ ಆಗ್ತಾ ಇಲ್ಲ ಅಂದರೆ ಯು ಹ್ಯಾವ್ ಟು ಶೋ ಇಮ್ ಫಾರ್ ಮೆಡಿಕೇಷನ್. ಫಸ್ಟ್ ಥಿಂಗ್, ಮೆಡಿಕೇಷನ್ ಕೊಡಬೇಕು ಅಂದ್ರೂ ಮೆಡಿಕಲ್ ಸ್ಟೋರ್ ಅಲ್ಲ, ಡಾಕ್ಟ್ರನ್ನ ಮೀಟ್ ಮಾಡಿ ಎಕ್ಸಾಮಿನ್ ಮಾಡಿಸಿ ಇದಕ್ಕೆ ಬ್ಲಡ್ ಟೆಸ್ಟು ಕೂಡ ಬೇಕಾಗುತ್ತೆ, ಎಕ್ಸ್ರೇ ಕೂಡ ಬೇಕಾಗುತ್ತೆ ಒಂದು ಸತಿ. ಆಮೇಲೆ ಲಂಗ್ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತೀವಿ, ಅಂದರೆ ಬ್ರೀದಿಂಗ್ ಪ್ಯಾಟರ್ನ್ಗಳನ್ನು ಚೆಕ್ ಮಾಡೋದು, ಇದೆಲ್ಲ ಬೇಕಾಗುತ್ತೆ ಟ್ರೀಟ್ಮೆಂಟ್ ಮಾಡೋದಕ್ಕೆ. ಸೊ ಇಲ್ಲಿ ನೆಗ್ಲೆಕ್ಟ್ ಮಾಡ್ಕೊಂಡೋದ್ರೆ ಕಾಂಪ್ಲಿಕೇಶನ್ ಏನು? ಒಂದು ಕೋಲ್ಡ್ ನೆಗ್ಲೆಕ್ಟ್ ಮಾಡಿದ್ರೆ ರಿಪೀಟೆಡಾಗಿ ಬರ್ತಾಯಿತ್ತು, ಎಲರ್ಜಿಕ್ ರೈನೈಟಿಸ್ ಅಂತ ಲೇಬಲ್ ಆಯಿತು. ಆ ಎಲರ್ಜಿಕ್ ರೈನೈಟಿಸನ್ನು ನೀವು ನೆಗ್ಲೆಕ್ಟ್ ಮಾಡ್ತಾಯಿದ್ರಿ, ಅದು ಇದು ಮೆಡಿಸನ್ ಮಾಡ್ಕೊಳ್ತಾ ಇದ್ರಿ, ಯಾಕೋ ತಲೆಗೆ ಹತ್ತಾ ಇದೆ ಅಂತೇಳಿ ಬಂತು, ಸೈನೋಸೈಟಿಸ್ ಆಯಿತು. ಸೊ ಎಲರ್ಜಿಕ್ ರೈನೋಸೈನೋಸೈಟಿಸ್ ಅಂತ ಹೊಸ ಲೇಬಲ್ ಆಯಿತು. ಅಲ್ಲಿಂದ ಯಾಕೋ ಗಂಟ್ಲಲ್ಲಿ ಇರಿಟೇಷನ್ನು, ಥ್ರೋಟ್ ಇರಿಟೇಷನು, ವಾಯ್ಸ್ ಚೇಂಜ್ ಆಗ್ತಾಯಿದೆ ಅಂದರೆ ಫ್ಯಾರಿಂಜೈಟಿಸ್, ಲ್ಯಾರಿಂಜೈಟಿಸ್, ವೋಕಲ್ ಕಾರ್ಡ್ ಮೇಲೆ ಏನೋ ಕಫ ಕೂತ್ಕೊಂಡಿದೆ, ಅದಕ್ಕೇನೋ ಪಾಲಿಪ್ ಆಗ್ತಾ ಇದೆ ಅಂತ ಹೇಳಿ ಬಂತು, ಅಲ್ಲಿ ವೋಕಲ್ ಕಾರ್ಡ್ ಪಾಲಿಪ್ ಅಂತ ಹೇಳಾಯಿತು, ವಾಯ್ಸ್ ಚೇಂಜ್ ಆಯಿತು ಅಂತ ಕಂಪ್ಲೇಂಟ್. ಸೊ ಅದಾದ ಮೇಲಿಂದ ಉಸಿರಾಡೋಕ್ಕಾಗ್ತಾಯಿಲ್ಲ, ಕೆಮ್ಮು ಬರ್ತಾ ಇರುತ್ತೆ, ಮಾತಾಡೋಕ್ಕಾಗಲ್ಲ, ಮೆಟ್ಲತ್ತಕ್ಕಾಗಲ್ಲ, ಕೆಳಗಡೆ ಮಲ್ಕೊಳಕ್ಕಾಗಲ್ಲ, ಕೂತೇ ಮಲಗಬೇಕು ನಾನು, ತುಂಬ ಹೊತ್ತು ಓಡಾಡೋಕ್ಕಾಗಲ್ಲ. ಇದೆಲ್ಲ ಅಂತ ಹೇಳಿದ್ರೆ ನಿಮ್ಮ ಏನು ಲಂಗ್ಸ್ ಎಫೆಕ್ಟ್ ಆಗ್ತಾ ಇದೆ ಅಂತೆಲ್ಲ ಅರ್ಥ. ಇಲ್ಲಿ ಲಂಗ್ಸಲ್ಲಿ ಅಂದರೆ ಬ್ರಾಂಕೈಸು, ಬ್ರಾಂಕಿಯೋಲ್ಸು ಅದೆಲ್ಲ ಎಫೆಕ್ಟ್ ಆಗ್ತಾಯಿದೆ, ಏರ್ ಸ್ಯಾಕೆಲ್ಲ ಎಫೆಕ್ಟ್ ಆಗ್ತಾಯಿದೆ, ಕನ್ಸಾಲಿಡೇಷನ್ ಆಫ್ ದಿ ಲಂಗ್ ಆಗ್ತಾಯಿದೆ. ಆಮೇಲಿಂದ ಲಂಗಿಗೊಂದು ಪದ್ರ ಇರುತ್ತೆ, ಅದರಲ್ಲಿ ನೀರು ತುಂಬ್ತಾ ಇದೆ, ಅದರಲ್ಲಿ ಇನ್ಫ್ಲೇಮ್ ಪಸ್ ಆಗ್ತಾ ಇದೆ. ಸೊ ದೇರ್ ಇಸ್ ನಿಮೋನಿಯಾ ಅಂತ ಹೇಳಾಯಿತು. ಸೊ ಅಲ್ಲೋ ಗಾಳಿ ಸೇರಿಕೊಂಡಿದೆ, ಎಲ್ಲ ಟ್ರೀಟ್ಮೆಂಟ್ ಏನೋ ನಾವು ಮಾಡೋರು, ಅಲ್ಲೋ ಗಾಳಿ ಸೇರಿಕೊಂಡಿದೆ ಅಂತೇಳಿ 5 ಕಂಡೀಷನ್ಸ್ ಆಗ್ತಾ ಇದೆ ನನಗೆ ಅಂತೇಳಿ ಬಂತು. ಸೊ ಆಮೇಲೆ ಕೊನೆಗೆ ನನಗೆ ಏನದು ನೆಬ್ಯುಲೈಸರೇ ಹಾಕಬೇಕು, ಪಫೇ ತೊಗೊಬೇಕು, ಕೊನೆಯಲ್ಲಿ ಆಕ್ಸಿಜನ್ ಬ್ಯಾಗ್ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ದಿಸ್ ಇಸ್ ದ ಲೆವೆಲ್ ಆಫ್ ಕಾಂಪ್ಲಿಕೇಶನ್ಸ್ ಯು ಲೀಡ್. ಸಿಂಪಲಿಂದ ಹಿಡಿದು ಕೊನೆಗೆ ಆಕ್ಸಿಜನ್ ಬ್ಯಾಗ್ ಇಟ್ಕೊಂಡು ತಿರ್ಗೋ ಲೆವೆಲಿಗೆ ಬರ್ತೀರಾ. ಆ್ಯಂಡ್ ಸ್ಯಾಚುರೇಷನ್ ಆಫ್ ಆಕ್ಸಿಜನ್ ನಿಮ್ಮ ಬಾಡಿಯಲ್ಲಿ ಕಮ್ಮಿ ಆದರೆ ಎಲ್ಲ ಪ್ರೋಸೆಸ್ಗಳಿಗೂ ಡ್ಯಾಮೇಜ್ ಆಗುತ್ತೆ. ಸೊ ಲೈಫನ್ನು ಸ್ವಿಚ್ ಆಫ್ ಮಾಡೋ ಟೈಮಿಗೆ ನೀವು ಹೇಳ್ಕೊಂಡು ಹೋಗ್ತೀರಾ. ಸೊ ಡೋಂಟ್ ನೆಗ್ಲೆಕ್ಟ್ ರೆಸ್ಪಿರೇಟರಿ ಇಶ್ಯೂಸ್ ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ಇನ್ನು ಅಸ್ತಮಾ ಆ್ಯಂಡ್ ಅಲರ್ಜಿ ಅಂತಲ್ಲ, ಏನೇ ಸಮಸ್ಯೆಗಳು ಬಂದರೂ ಕೂಡ ನಮ್ಮ ಲೈಫ್ ಸ್ಟೈಲ್ ಮೊದಲು ಕಾರಣ ಆಗ್ತಾ ಹೋಗುತ್ತೆ. ಸೊ ಈ ಲೈಫ್ ಸ್ಟೈಲ್ ಕುರಿತು ಮಾತನಾಡೋಣ. ಅದಕ್ಕೂ ಮುಂಚೆ ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್, ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ ಸರ್. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ, ನಿಮ್ಮ ಹೆಸರು? ಓಕೆ, ಡಾಕ್ಟರ್ ಇದ್ದಾರೆ ಸರ್, ಮಾತನಾಡಿ. ಹಲೋ ಹಲೋ, ಧ್ರುವ ಅವರೇ ಹೇಳಿ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಧ್ರುವ ಅವರೇ. ಸರ್ ನನಗೆ ಅದೇ ಪಕ್ಕದ ಎದೆ ಉರಿತಾ ಇರ್ತದೆ ಸರ್, ಅವಾಗ ಎದೆ ಭಾಗದಲ್ಲಿ ಉರಿತಾ ಇರುತ್ತಾ? ಹೌದು ಸರ್. ಇಲ್ಲ ಗಂಟ್ಲಿಂದ ಕೆಳಗಡೆ ಉರಿತಾ ಇರುತ್ತಾ, ಇಲ್ಲ ಎರಡು ಕಡೆ ಎದೆ ಭಾಗದಲ್ಲಿ ಉರಿತಾ ಇರುತ್ತಾ? ಎರಗಡೆ ಹೌದಾ? ಇವಾಗ ಇದರಲ್ಲಿ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಆದರೂ ಕೂಡ ಎದೆ ಉರಿತಾ ಇರುತ್ತೆ. ನಾವು ಅದನ್ನು ಹಾರ್ಟ್ ಬರ್ನ್ಸ್ ಅಂತ ಹೇಳ್ತೀವಿ. ನಾರ್ಮಲಿ ಟುವರ್ಡ್ ದಿ ಲೆಫ್ಟಲ್ಲಿ ಜಾಸ್ತಿ ಇದ್ದಾಗ ಅದನ್ನ ಹಾರ್ಟ್ ಬರ್ನ್ಸ್ ಅಂತ ಹೇಳ್ತೀವಿ. ಎಸಿಡಿಟಿ ಆದರೂ ಕೂಡ ಆಗ್ತಾ ಇರುತ್ತೆ. ಅದೇನೇ ರೆಸ್ಪಿರೇಟ್ರಿ ಇಶ್ಯೂಸ್ ಇದ್ದು ತುಂಬ ಕೆಮ್ಮಿದೆ, ನನಗೆ ಒಳ್ಳೆ ಎದೆಯಲ್ಲಿ ಒಂಥರ ಪರಪರ ಅಂತ ಹೇಳ್ತಾ ಇದೆ, ಉರಿತಾ ಇದೆ ಅಂತ ಹೇಳಿದ್ರೆ ಇದರ ಅರ್ಥ ಏನು ಅಂದರೆ ಅಲ್ಲಿರುವಂಥ ಲಂಗ್ ಫೀಲ್ಡು ಇನ್ಫ್ಲೇಮ್ ಆಗಿದೆ, ಅದಕ್ಕೆ ತೊಂದರೆ ಬಂದಿದೆ ಅಂತೇಳಿ ಅರ್ಥ ಇಲ್ಲಿ. ಸೊ ಏನಾದರೂ ರಾತ್ರಿ ಬೆವರು ಆ ಥರದ್ದು ಏನಾದರೂ ಇದೆಯಾ? ರಾತ್ರಿ ಏನಾದರೂ ಬೆವರ್ತೀರಾ ನೀವು?
ರಾತ್ರಿ ಏನಾದರೂ ಬೆವರು ಬರುತ್ತಾ, ಸೆಕೆ ಬರುತ್ತಾ? ಇಲ್ಲ ಇಲ್ಲ ಸರ್ ಓಕೆ, ಆ ಥರದ್ದೇನು ಇಲ್ಲ ಅಂತ ಹೇಳಿದ್ರೆ ಟ್ಯೂಬರ್ಕ್ಯುಲೋಸಿಸ್ ಕಡೆಗೇನು ಬಗ್ಗೋದು ಬೇಡ. ಗ್ಯಾಸ್ಟ್ರಿಕ್ ಇರಿಟೇಷನ್ಸ್ ಇರ್ಬೋದು. ಸ್ವಲ್ಪ ನೀರು ಜಾಸ್ತಿ ತೊಗೊಳ್ಳಿ, ಟೈಮಿಗೆ ಕರೆಕ್ಟಾಗಿ ಊಟ ಮಾಡಿ. ಅದರಲ್ಲಿ ಸರಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಎಸ್, ಅಸ್ತಮಾ ಆ್ಯಂಡ್ ಅಲರ್ಜಿ ಅಂದರೆ ಏನು ಅಂತ ಹೇಳಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಡಾಕ್ಟರ್, ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನಮಸ್ತೆ. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಸ್ತಮಾ ಆ್ಯಂಡ್ ಅಲರ್ಜಿ ಅಂದರೆ ಏನು, ಯಾಕೆ ಈ ಸಮಸ್ಯೆ ಬರುತ್ತೆ, ಜೊತೆಗೆ ಇದಕ್ಕೆ ಇರ್ತಕ್ಕಂತಹ ಪರಿಹಾರಗಳೇನು ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಂಡಿದ್ದೀರಾ. ನೀವು ಕೂಡ ಈ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂತಹ ಈ ಸಂಖ್ಯೆಗೆ ಕರೆ ಮಾಡಿ ಡಾಕ್ಟರ್ ಜೊತೆಗೆ ಮಾತನಾಡಿ, ಭೇಟಿಯಾಗಿ ಹಾಗೂ ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಸಮಸ್ಯೆ ನಿಮ್ಮನ್ನ ಕಾಡುತ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550001133 1800 10811212.